ಬೆಂಗಳೂರಿನಲ್ಲಿ ವ್ಯಕ್ತಿಯ ಭೀಕರ ಕೊಲೆಯನ್ನ ಮಾಡಲಾಗಿದೆ. ಮೃತದೇಹವನ್ನ ಪೀಸ್ ಮಾಡಿ ಎಸೆದಿರುವಂತದ್ದು ವ್ಯಕ್ತಿ ರಾಮಮೂರ್ತಿ ನಗರದಲ್ಲಿ ಬೆಚ್ಚಿ ಬೀಳುವಂತ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತ ಒಂದು ಭೀಕರ ಕೊಲೆ ಇದು. ವ್ಯಕ್ತಿಯ ದೇಹವನ್ನ ಪೀಸ್ ಮಾಡಿ ಎಸೆಯಲಾಗಿದೆ. ಇದು ರಾಮಮೂರ್ತಿ ನಗರದಲ್ಲಿ ನಡೆದಿದೆ. ಶ್ರೀನಾಥ ಎಂಬಾತನನ್ನ ಕೊಲೆ ಮಾಡಿದ್ದಾನೆ ಮಾಧವ್ ಪತ್ನಿ ಜೊತೆ ಅನೈತಿಕ ಸಂಬಂಧದ ಆರೋಪ. ಮಾಧವ್ನ ವ್ಯವಹಾರದ ಪಾಲುದಾರನಾಗಿದ್ದ ಶ್ರೀನಾಥ್ನ ಈಗ ಕುಚ್ಚಿ ಕೊಲೆಯನ್ನ ಮಾಡಲಾಗಿರುವಂಥದ್ದು. ಶ್ರೀನಾಥ್ ಎಂಬಾತನನ್ನ ಕೊಲೆ ಮಾಡಿರುವಂಥದ್ದು ಮಾಧವ್ ಪತ್ನಿ ಜೊತೆ ಅನೈತಿಕ ಸಂಬಂಧದ ಆರೋಪದ ಕಾರಣಕ್ಕೋಸ್ಕರ ಕೊಲೆಯನ್ನ ಮಾಡಲಾಗಿದೆ. ಮಾಧವ್ ಪತ್ನಿ ಜೊತೆ ಶ್ರೀನಾಥ ಅನೈತಿಕ ಸಂಬಂಧವನ್ನ ಹೊಂದಿದ್ದಂತೆ ದೇಹವನ್ನ ಪೀಸ್ ಮಾಡಿ ಚೀಲದಲ್ಲಿ ಸಾಗಿಸಿದ್ದಾನೆ. ರಾಜಕಾಲುವೆಗೆ ಶವವನ್ನ ಎಸೆದಿರುವಂಥದ್ದು ಮಾಧವ್. ಮೃತದೇಹಕ್ಕಾಗಿ ಪೊಲೀಸರಿಂದ ಹುಡುಕಾಟವನ್ನ ಮಾಡಲಾಗ್ತದೆ. ಶ್ರೀನಾಥ್ ಕಾಣೆಯಾಗಿದ್ದಾಗಿ ಕುಟುಂಬಸ್ಥರು ದೂರನ್ನ ದಾಖಲಿಸಿದ್ರು. ತನಿಖೆ ಮಾಡಿದಾಗ ಕೊಲೆ ವಿಷಯ ಬಯಲಾಗಿದೆ. ನಂತರ ಗೊತ್ತಾಗಿರುವಂಥದ್ದು ಯಾವ ಕಾರಣಕ್ಕೆ ಕೊಲೆಯನ್ನ ಮಾಡಲಾಗಿದೆ ಅಂತ. ಆತ ತನ್ನ ಪತ್ನಿಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಅನ್ನುವಂಥ ಕಾರಣ ಪ್ರಮುಖವಾಗಿ ಆತ ರೊಚ್ಚಿಗೇಳುವಂತೆ ಮಾಡಿತ್ತು. ಸೊ ಹೀಗಾಗಿ ಪೀಸ್ ಮಾಡಿ ಕೊಲೆಯನ್ನ ಮಾಡಲಾಗಿದೆ. ಶ್ರೀನಾಥನ ಮೃತದೇಹವನ್ನು ಆರೋಪಿ ಮಾಧವ್ ಪೀಸ್ ಮಾಡಿ ಕೊಲೆಯನ್ನ ಮಾಡಿರುವಂಥದ್ದು. ಬಿಸಾಕೋಗಿದ್ದಾನೆ ಚೀಲದಲ್ಲಿ ಕಟ್ಟಿ. ಆ ಮೃತದೇಹವನ್ನು ಹುಡುಕುವಂಥ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕುಟುಂಬಸ್ಥರು ಶ್ರೀನಾಥ ನಾಪತ್ತೆ ಆಗಿದ್ದಾನೆ ಅಂತ ದೂರನ್ನ ಕೊಟ್ಟಿದ್ರು. ನಂತರ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದು? ಈಗ ಮಾಧವ್ನನ್ನ ಬಂಧಿಸಲಾಗಿದೆಯಲ್ಲ, ಹೇಗೆ ಗೊತ್ತಾಯ್ತು ಈತನೇ ಕೊಲೆ ಮಾಡಿದ್ದಾನೆ ಅಂತ? ಏನು ಅಪ್ಡೇಟ್ಸ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಭೀಕರವಾಗಿ ಹತ್ಯೆಯನ್ನು ಮಾಡಲಾಗಿದೆಯಲ್ಲ ಪೃಥ್ವಿ, ಬೆಂಗಳೂರಿನಲ್ಲಿ ವ್ಯಕ್ತಿಯ ಒಂದು ಭೀಕರ ಹತ್ಯೆ ಆಗಿರುವಂಥದ್ದು. ಏನು ಬೆಂಗಳೂರಿನ ಸಂಪಿಗೆಹಳ್ಳಿ ನಿವಾಸಿಯಾಗಿರುವಂಥ ಶ್ರೀನಾಥ್ ಎಂಬಾತನನ್ನು ಆತನ ಸ್ನೇಹಿತ ಮಾಧವ್ ರಾವ್ ಎಂಬತ್ತ ಈ ಒಂದು ಹತ್ಯೆಯನ್ನು ಮಾಡಿದ್ದಾರೆ. ಮೇ 28ನೇ ತಾರೀಕು ಶ್ರೀನಾಥ್ ಏನಿದ್ದಾನೆ ಈತ ಮಾಧವ್ ರಾವ್ ಅವರೊಂದು ಮನೆಗೆ ಹೋದ ಸಂದರ್ಭದಲ್ಲಿ ಈ ಒಂದು ಹತ್ಯೆ ಆಗಿದ್ದು, ಹತ್ಯೆಯ ನಂತರ ಏನು ಮೃತದೇಹವನ್ನು ಸುಮಾರು 3-4 ತುಂಡುಗಳಾಗಿ ಮಾಡಿ ಅದನ್ನು 2 ಬ್ಯಾಗ್ಗಳಲ್ಲಿ ತುಂಬಿ ಒಂದು ನಾಲೆಗೆ ಎಸೆದಿರುವಂಥದ್ದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಏನು ಶ್ರೀನಾಥ್ ಕಾಣೆಯಾದ ಬಗ್ಗೆ ಒಂದು ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆತನ ಪತ್ನಿಯ ಒಂದು ದೂರು ಕೊಟ್ಟಾಗ ಪೊಲೀಸರು ಇದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾರೆ. ನಂತರ ಶ್ರೀನಾಥ್ ಏನಿದ್ದಾನೆ ಆತ ಮಾಧವ್ ರಾವ್ ಮನೆಗೆ ಹೋಗಿದ್ದಾನೆ ಅನ್ನೋದು ಮಾಹಿತಿ ಪೊಲೀಸರ ತನಿಖೆಯಿಂದ ಗೊತ್ತಾಗುತ್ತೆ. ನಂತರ ಮೇ 28ನೇ ತಾರೀಕು ಬೆಳಿಗ್ಗೆ ಶ್ರೀನಾಥ್ ನೇರವಾಗಿ ಏನು ವಿಜಯಪುರ ಬಳಿ ಇರುವಂಥ ಒಂದು ಮಾಧವ್ ರಾವ್ ಮನೆಗೆ ಹೋಗಿರುವಂಥ CCTV ದೃಶ್ಯಗಳು ಕೂಡ ಕಂಡು ಬಂದಿತ್ತು. ಏನು ಮನೆ ಒಳಗಡೆ ಹೋಗುವಂಥ CCTV ದೃಶ್ಯಾವಳಿ ಪತ್ತೆ ಆಗುತ್ತೆ, ಆದರೆ ಮನೆಯ ಹೊರಗಡೆ ಬರುವಂಥ ದೃಶ್ಯಾವಳಿಗಳು ಕೂಡ ಎಲ್ಲಿ ಕಂಡು ಬರ್ದಿಲ್ಲ. ನಂತರ ಮನೆಯಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿ ರಕ್ತದ ಕಲೆಗಳು ಕೂಡ ಕಂಡು ಬಂದಿತ್ತು. ನಂತರ ಮಾಧವ್ ರಾವ್ ಈ ಒಂದು ಮೃತದೇಹವನ್ನು ಏನು ಪಕ್ಕದ ಒಂದು ಬೆಳ್ತೂರು ಕಾಲೋನಿ ಒಂದು ಕೆರೆಯಲ್ಲಿ ಎಸೆದು ನಂತರ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆರೋಪಿಯ ಒಂದು ಜಾಡನ್ನ ಮತ್ತೆ CCTV ದೃಶ್ಯಗಳನ್ನ ಪರಿಶೀಲನೆ ಮಾಡಿದಾಗ ಆರೋಪಿ ಮಾಧವ್ ರಾವ್ ಈ ಒಂದು ಕೃತ್ಯ ಎಸಗಿರೋದು ಕೂಡ ಗೊತ್ತಾಗುತ್ತೆ. ಏನು ಮೇಲ್ನೋಟಕ್ಕೆ ಆತನ ಪತ್ನಿ ಜೊತೆ ಒಂದು ಅನೈತಿಕ ಸಂಬಂಧ ಹೊಂದಿದ್ದ ಒಂದು ಆರೋಪ ಮತ್ತೆ ಚೀಟಿ ವ್ಯವಹಾರಕ್ಕಾಗಿ ಈ ಒಂದು ಕೃತ್ಯ ಎಸಗಿದ್ದಾನೆ ಅನ್ನೋದು ಕೂಡ ಕಂಡು ಬಂದಿದೆ. ಏನು ಮಾಧವ್ ರಾವ್ ಏನಿದ್ದಾನೆ ಆತ ಒಂದು ಶ್ರೀನಾಥ್ ಬಳಿ ಒಂದು ಚೀಟಿ ವ್ಯವಹಾರ ಕೂಡ ಮಾಡ್ತಾ ಇರ್ತಾನೆ. ಆ ಒಂದು ಹಣದ ವಿಚಾರವಾಗಿ ಒಂದು ಗಲಾಟೆ ನಡೆದಿದ್ದು ಈ ಒಂದು ಕೊಲೆ ಆಗಿದೆ ಅಂತ ಈಗ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಈಗಾಗಲೇ 4-5 ದಿನಗಳಿಂದ ಆ ಒಂದು ಮೃತದೇಹಕ್ಕೋಸ್ಕರ ರಾಮಮೂರ್ತಿ ನಗರ ಪೊಲೀಸರು ಶೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಮೃತದೇಹ ಆಗಲಿ ಅಥವಾ ಏನು ಪೀಸ್ ಆಗಿರುವಂತಹ ಒಂದು ಮೃತದೇಹದ ತುಂಡುಗಳೇನಿದೆ ಅವು ಕೂಡ ಈಗ ಪತ್ತೆ ಆಗಿಲ್ಲ. ಈಗಾಗಲೇ ಆರೋಪಿ ಮಾಧವ್ ರಾವ್ನನ್ನ ರಾಮಮೂರ್ತಿ ನಗರ ಪೊಲೀಸರು ಬಂಧಿಸಿದ್ದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.